ಆರೋಪಿ ದರ್ಶನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಗನ್ ಲೈಸೆನ್ಸ್ಗೋಸ್ಕರ ಮತ್ತೆ ಕೋರ್ಟ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ದರ್ಶನ್. ನಾಳೆಯಿಂದ ಕಾನೂನು ಸಮರ ಹೂಡಲಿದ್ದಾರೆ ಗನ್ಗಾಗಿ. ತಾನು ಸೆಲೆಬ್ರಿಟಿ, ಸ್ವರಕ್ಷಣೆಗಾಗಿ ಗನ್ ಬೇಕೇ ಬೇಕು ಅನ್ನೋದು ದರ್ಶನ್ ಅವರ ವಾದ. ತಮ್ಮ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿರೋದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರಂತೆ. ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಅವರು ಈ ಅರ್ಜಿ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಗನ್ ಲೈಸೆನ್ಸ್ನ ತಾತ್ಕಾಲಿಕವಾಗಿ ಈ ಕೇಸ್ಗೆ, ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟಂತೆ ಅಂದರೆ ಕೊಲೆ ಆರೋಪಿ ಬಳಿ ಗನ್ ಇರೋದು ಬೇಡ ಅಂತ ಅದನ್ನು ನ್ಯಾಯಾಲಯ ರದ್ದುಪಡಿಸಿತ್ತು ಲೈಸೆನ್ಸನ್ನು. ಈಗ ಲೈಸೆನ್ಸ್ ಬೇಕು ಅಂತ ಮತ್ತೆ ಕೋರ್ಟ್ ಮೆಟ್ಲು ಹತ್ತಾ ಇದ್ದಾರೆ ದರ್ಶನ್. ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಸಂದ್ರ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಎಷ್ಟರ ಮಟ್ಟಿಗೆ ದರ್ಶನ್ಗೆ ಗನ್ ಲೈಸೆನ್ಸ್ ಮತ್ತೆ ಸಿಗೋ ಸಾಧ್ಯತೆಗಳಿದೆ? ಎಷ್ಟರ ಮಟ್ಟಿಗೆ ಅದು ಅವರಿಗೆ ಇಂಪಾರ್ಟೆಂಟ್ ಆಗುತ್ತೆ? ಯಾಕೆ ಇಷ್ಟು ಬೇಗ ಮತ್ತೆ ಅವರು ಗನ್ ಲೈಸೆನ್ಸ್ಗೋಸ್ಕರ ಕೋರ್ಟ್ ಮೆಟ್ಲನ್ನ ಹತ್ತುತ್ತಾ ಇದ್ದಾರೆ? ಶ್ರೀಲಕ್ಷ್ಮಿ, ಏನು ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಈ ಒಂದು ವಿಚಾರವನ್ನ, ಏನು ಅವ್ರ ಬಳಿ ಇದ್ದಂತ ಜರ್ಮನ್ ಮೇಡ್ ರಿವಾಲ್ವರ್ ಇತ್ತು, ಅದನ್ನ ಪೊಲೀಸರು ಯಾಕೆ ನಿಮ್ಮ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ರದ್ದು ಮಾಡಬಾರ್ದು ಅಂತೇಳಿ ಒಂದು ಅರ್ಜಿಯನ್ನ ಕೊಟ್ಟು ಅವರಿಂದ ಉತ್ತರವನ್ನ ಪಡೆದುಕೊಂಡು, ನೀವು ಕೊಲೆ ಅಂತ NS ಕ್ರೈಮ್ ಅಲ್ಲಿ ಭಾಗಿಯಾಗಿದ್ರೆ, ಹೀಗಾಗಿ ಕೆಲಕಾಲ ನಿಮ್ಮ ಒಂದು ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ನಾವು ರದ್ದು ಮಾಡ್ತಾ ಇದೀವಿ ಅಂತೇಳಿ ಅವರ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡ್ತಾರೆ. ಕೂಡಲೇ RR ನಗರ ಪೊಲೀಸ್ ಠಾಣೆ ಪೊಲೀಸರು ಹೋಗಿ ಅವರ ಅಪಾರ್ಟ್ಮೆಂಟ್ ನಲ್ಲಿ ಅವ್ರ ಬಳಿ ಇದ್ದಂತ ಒಂದು ಜರ್ಮನ್ ಮೇಡ್ ರಿವಾಲ್ವರ್ ಅನ್ನು ವಶಕ್ಕೆ ಪಡೆದುಕೊಂಡು ಇಟ್ಟಿರ್ತಕ್ಕಂಥದ್ದು. ಆದ್ರೆ ಏನು ನಗರ ಪೊಲೀಸ್ ಆಯುಕ್ತ B ದಯಾನಂದ್ ತಮಗಿರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಪವರ್ ಅನ್ನ ಬಳಸಿ ಒಂದು ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ರು. ಇದನ್ನ ಪ್ರಶ್ನಿಸಿ ದರ್ಶನ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಂಥದ್ದು. ಯಾಕಂತಂದ್ರೆ ಹಿಂದೆ ಪೊಲೀಸರು ಕೇಳಿದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಪೊಲೀಸರ ಗಮನಕ್ಕೆ ನಟ ದರ್ಶನ್ ತಂದಿದ್ರು. ಏನಂತಂದ್ರೆ, ಯಾಕೆ ನನಗೆ ಗನ್ ಅವಶ್ಯಕತೆ ಇದೆ, ಮತ್ತೆ ನನ್ನ ಸ್ವಯಂ ರಕ್ಷಣೆ ಎಷ್ಟು ಅವಶ್ಯಕ ಇದೆ, ನಾನು ಹೋದ್ ಕಡೆ ಎಲ್ಲ ತುಂಬಾ ಅಭಿಮಾನಿಗಳು ಸೇರ್ತಾರೆ, ಜನ ಸೇರ್ತಾರೆ, ಇಲ್ಲಿ ನನ್ನ ಆತ್ಮರಕ್ಷಣೆ ತುಂಬಾ ಮುಖ್ಯವಾದ ವಿಚಾರ, ಹೀಗಾಗಿ ನನಗೆ ಗನ್ ಬೇಕೇ ಬೇಕು ಅಂತೇಳಿ ಒಂದಷ್ಟು ಉತ್ತರವನ್ನು ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಇಷ್ಟು ಸಮಜಾಯಿಷಿ ಕೊಟ್ಟ ಮೇಲೂ ಸಹ ನನ್ನ ಗನ್ನನ್ನ ರದ್ದು ಮಾಡಿದ್ರೆ, ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿರ್ತಕ್ಕಂಥದ್ದು ಇದು ನನಗಾದಂತ ಹಿನ್ನಡೆ. ಹೀಗಾಗಿ ಗನ್ ಪಡೆದುಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವರು ನಾಳೆ ಅವರ ವಕೀಲ ಸುನಿಲ್ ಕುಮಾರ್ ಮುಖಾಂತರ ಒಂದು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಆರೋಪಿ ದರ್ಶನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಗನ್ ಲೈಸೆನ್ಸ್ಗೋಸ್ಕರ ಮತ್ತೆ ಕೋರ್ಟ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ದರ್ಶನ್. ನಾಳೆಯಿಂದ ಕಾನೂನು ಸಮರ ಹೂಡಲಿದ್ದಾರೆ ಗನ್ಗಾಗಿ. ತಾನು ಸೆಲೆಬ್ರಿಟಿ, ಸ್ವರಕ್ಷಣೆಗಾಗಿ ಗನ್ ಬೇಕೇ ಬೇಕು ಅನ್ನೋದು ದರ್ಶನ್ ಅವರ ವಾದ. ತಮ್ಮ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿರೋದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರಂತೆ. ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಅವರು ಈ ಅರ್ಜಿ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಗನ್ ಲೈಸೆನ್ಸ್ನ ತಾತ್ಕಾಲಿಕವಾಗಿ ಈ ಕೇಸ್ಗೆ, ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟಂತೆ ಅಂದರೆ ಕೊಲೆ ಆರೋಪಿ ಬಳಿ ಗನ್ ಇರೋದು ಬೇಡ ಅಂತ ಅದನ್ನು ನ್ಯಾಯಾಲಯ ರದ್ದುಪಡಿಸಿತ್ತು ಲೈಸೆನ್ಸನ್ನು. ಈಗ ಲೈಸೆನ್ಸ್ ಬೇಕು ಅಂತ ಮತ್ತೆ ಕೋರ್ಟ್ ಮೆಟ್ಲು ಹತ್ತಾ ಇದ್ದಾರೆ ದರ್ಶನ್. ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಸಂದ್ರ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಎಷ್ಟರ ಮಟ್ಟಿಗೆ ದರ್ಶನ್ಗೆ ಗನ್ ಲೈಸೆನ್ಸ್ ಮತ್ತೆ ಸಿಗೋ ಸಾಧ್ಯತೆಗಳಿದೆ? ಎಷ್ಟರ ಮಟ್ಟಿಗೆ ಅದು ಅವರಿಗೆ ಇಂಪಾರ್ಟೆಂಟ್ ಆಗುತ್ತೆ? ಯಾಕೆ ಇಷ್ಟು ಬೇಗ ಮತ್ತೆ ಅವರು ಗನ್ ಲೈಸೆನ್ಸ್ಗೋಸ್ಕರ ಕೋರ್ಟ್ ಮೆಟ್ಲನ್ನ ಹತ್ತುತ್ತಾ ಇದ್ದಾರೆ? ಶ್ರೀಲಕ್ಷ್ಮಿ, ಏನು ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಈ ಒಂದು ವಿಚಾರವನ್ನ, ಏನು ಅವ್ರ ಬಳಿ ಇದ್ದಂತ ಜರ್ಮನ್ ಮೇಡ್ ರಿವಾಲ್ವರ್ ಇತ್ತು, ಅದನ್ನ ಪೊಲೀಸರು ಯಾಕೆ ನಿಮ್ಮ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ರದ್ದು ಮಾಡಬಾರ್ದು ಅಂತೇಳಿ ಒಂದು ಅರ್ಜಿಯನ್ನ ಕೊಟ್ಟು ಅವರಿಂದ ಉತ್ತರವನ್ನ ಪಡೆದುಕೊಂಡು, ನೀವು ಕೊಲೆ ಅಂತ NS ಕ್ರೈಮ್ ಅಲ್ಲಿ ಭಾಗಿಯಾಗಿದ್ರೆ, ಹೀಗಾಗಿ ಕೆಲಕಾಲ ನಿಮ್ಮ ಒಂದು ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ನಾವು ರದ್ದು ಮಾಡ್ತಾ ಇದೀವಿ ಅಂತೇಳಿ ಅವರ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡ್ತಾರೆ. ಕೂಡಲೇ RR ನಗರ ಪೊಲೀಸ್ ಠಾಣೆ ಪೊಲೀಸರು ಹೋಗಿ ಅವರ ಅಪಾರ್ಟ್ಮೆಂಟ್ ನಲ್ಲಿ ಅವ್ರ ಬಳಿ ಇದ್ದಂತ ಒಂದು ಜರ್ಮನ್ ಮೇಡ್ ರಿವಾಲ್ವರ್ ಅನ್ನು ವಶಕ್ಕೆ ಪಡೆದುಕೊಂಡು ಇಟ್ಟಿರ್ತಕ್ಕಂಥದ್ದು. ಆದ್ರೆ ಏನು ನಗರ ಪೊಲೀಸ್ ಆಯುಕ್ತ B ದಯಾನಂದ್ ತಮಗಿರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಪವರ್ ಅನ್ನ ಬಳಸಿ ಒಂದು ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ರು. ಇದನ್ನ ಪ್ರಶ್ನಿಸಿ ದರ್ಶನ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಂಥದ್ದು. ಯಾಕಂತಂದ್ರೆ ಹಿಂದೆ ಪೊಲೀಸರು ಕೇಳಿದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಪೊಲೀಸರ ಗಮನಕ್ಕೆ ನಟ ದರ್ಶನ್ ತಂದಿದ್ರು. ಏನಂತಂದ್ರೆ, ಯಾಕೆ ನನಗೆ ಗನ್ ಅವಶ್ಯಕತೆ ಇದೆ, ಮತ್ತೆ ನನ್ನ ಸ್ವಯಂ ರಕ್ಷಣೆ ಎಷ್ಟು ಅವಶ್ಯಕ ಇದೆ, ನಾನು ಹೋದ್ ಕಡೆ ಎಲ್ಲ ತುಂಬಾ ಅಭಿಮಾನಿಗಳು ಸೇರ್ತಾರೆ, ಜನ ಸೇರ್ತಾರೆ, ಇಲ್ಲಿ ನನ್ನ ಆತ್ಮರಕ್ಷಣೆ ತುಂಬಾ ಮುಖ್ಯವಾದ ವಿಚಾರ, ಹೀಗಾಗಿ ನನಗೆ ಗನ್ ಬೇಕೇ ಬೇಕು ಅಂತೇಳಿ ಒಂದಷ್ಟು ಉತ್ತರವನ್ನು ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಇಷ್ಟು ಸಮಜಾಯಿಷಿ ಕೊಟ್ಟ ಮೇಲೂ ಸಹ ನನ್ನ ಗನ್ನನ್ನ ರದ್ದು ಮಾಡಿದ್ರೆ, ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿರ್ತಕ್ಕಂಥದ್ದು ಇದು ನನಗಾದಂತ ಹಿನ್ನಡೆ. ಹೀಗಾಗಿ ಗನ್ ಪಡೆದುಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವರು ನಾಳೆ ಅವರ ವಕೀಲ ಸುನಿಲ್ ಕುಮಾರ್ ಮುಖಾಂತರ ಒಂದು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.
ಆರೋಪಿ ದರ್ಶನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಗನ್ ಲೈಸೆನ್ಸ್ಗೋಸ್ಕರ ಮತ್ತೆ ಕೋರ್ಟ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ದರ್ಶನ್. ನಾಳೆಯಿಂದ ಕಾನೂನು ಸಮರ ಹೂಡಲಿದ್ದಾರೆ ಗನ್ಗಾಗಿ. ತಾನು ಸೆಲೆಬ್ರಿಟಿ, ಸ್ವರಕ್ಷಣೆಗಾಗಿ ಗನ್ ಬೇಕೇ ಬೇಕು ಅನ್ನೋದು ದರ್ಶನ್ ಅವರ ವಾದ. ತಮ್ಮ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿರೋದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರಂತೆ. ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಅವರು ಈ ಅರ್ಜಿ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಗನ್ ಲೈಸೆನ್ಸ್ನ ತಾತ್ಕಾಲಿಕವಾಗಿ ಈ ಕೇಸ್ಗೆ, ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟಂತೆ ಅಂದರೆ ಕೊಲೆ ಆರೋಪಿ ಬಳಿ ಗನ್ ಇರೋದು ಬೇಡ ಅಂತ ಅದನ್ನು ನ್ಯಾಯಾಲಯ ರದ್ದುಪಡಿಸಿತ್ತು ಲೈಸೆನ್ಸನ್ನು. ಈಗ ಲೈಸೆನ್ಸ್ ಬೇಕು ಅಂತ ಮತ್ತೆ ಕೋರ್ಟ್ ಮೆಟ್ಲು ಹತ್ತಾ ಇದ್ದಾರೆ ದರ್ಶನ್. ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಸಂದ್ರ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಎಷ್ಟರ ಮಟ್ಟಿಗೆ ದರ್ಶನ್ಗೆ ಗನ್ ಲೈಸೆನ್ಸ್ ಮತ್ತೆ ಸಿಗೋ ಸಾಧ್ಯತೆಗಳಿದೆ? ಎಷ್ಟರ ಮಟ್ಟಿಗೆ ಅದು ಅವರಿಗೆ ಇಂಪಾರ್ಟೆಂಟ್ ಆಗುತ್ತೆ? ಯಾಕೆ ಇಷ್ಟು ಬೇಗ ಮತ್ತೆ ಅವರು ಗನ್ ಲೈಸೆನ್ಸ್ಗೋಸ್ಕರ ಕೋರ್ಟ್ ಮೆಟ್ಲನ್ನ ಹತ್ತುತ್ತಾ ಇದ್ದಾರೆ? ಶ್ರೀಲಕ್ಷ್ಮಿ, ಏನು ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಈ ಒಂದು ವಿಚಾರವನ್ನ, ಏನು ಅವ್ರ ಬಳಿ ಇದ್ದಂತ ಜರ್ಮನ್ ಮೇಡ್ ರಿವಾಲ್ವರ್ ಇತ್ತು, ಅದನ್ನ ಪೊಲೀಸರು ಯಾಕೆ ನಿಮ್ಮ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ರದ್ದು ಮಾಡಬಾರ್ದು ಅಂತೇಳಿ ಒಂದು ಅರ್ಜಿಯನ್ನು ಕೊಟ್ಟು ಅವರಿಂದ ಉತ್ತರವನ್ನು ಪಡೆದುಕೊಂಡು, ನೀವು ಕೊಲೆ ಅಂತ ಎನ್ಎಸ್ ಕ್ರೈಮ್ ನಲ್ಲಿ ಭಾಗಿಯಾಗಿದ್ರೆ, ಹೀಗಾಗಿ ಕೆಲ ಕಾಲ ನಿಮ್ಮ ಒಂದು ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ನಾವು ರದ್ದು ಮಾಡ್ತಾ ಇದೀವಿ ಅಂತೇಳಿ ಅವರ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡ್ತಾರೆ. ಕೂಡಲೇ ಆರ್ ಆರ್ ನಗರ ಪೊಲೀಸ್ ಠಾಣೆ ಪೊಲೀಸರು ಹೋಗಿ ಅವರ ಅಪಾರ್ಟ್ಮೆಂಟ್ ನಲ್ಲಿ ಅವ್ರ ಬಳಿ ಇದ್ದಂತ ಒಂದು ಜರ್ಮನ್ ಮೇಡ್ ರಿವಾಲ್ವರ್ ಅನ್ನು ವಶಕ್ಕೆ ಪಡೆದುಕೊಂಡು ಇಟ್ಟಿರ್ತಕ್ಕಂಥದ್ದು. ಆದ್ರೆ ಏನು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ತಮಗಿರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಪವರ್ ಅನ್ನ ಬಳಸಿ ಒಂದು ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿದ್ರು. ಇದನ್ನ ಪ್ರಶ್ನಿಸಿ ದರ್ಶನ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಂಥದ್ದು. ಯಾಕಂತಂದ್ರೆ ಹಿಂದೆ ಪೊಲೀಸರು ಕೇಳಿದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಪೊಲೀಸರ ಗಮನಕ್ಕೆ ನಟ ದರ್ಶನ್ ತಂದಿದ್ರು. ಏನಂತಂದ್ರೆ, ಯಾಕೆ ನನಗೆ ಗನ್ ಅವಶ್ಯಕತೆ ಇದೆ, ಮತ್ತೆ ನನ್ನ ಸ್ವಯಂ ರಕ್ಷಣೆ ಎಷ್ಟು ಅವಶ್ಯಕ, ನಾನು ಓದ್ ಕಡೆ ಎಲ್ಲ ತುಂಬಾ ಅಭಿಮಾನಿಗಳು ಸೇರ್ತಾರೆ, ಜನ ಸೇರ್ತಾರೆ, ಇಲ್ಲಿ ನನ್ನ ಆತ್ಮರಕ್ಷಣೆ ತುಂಬಾ ಮುಖ್ಯವಾದ ವಿಚಾರ, ಹೀಗಾಗಿ ನನಗೆ ಗನ್ ಬೇಕೇ ಬೇಕು ಅಂತೇಳಿ ಒಂದಷ್ಟು ಉತ್ತರವನ್ನು ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಇಷ್ಟು ಸಮಜಾಯಿಷಿ ಕೊಟ್ಟ ಮೇಲೂ ಸಹ ನನ್ನ ಗನ್ನನ್ನ ರದ್ದು ಮಾಡಿದ್ರೆ, ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿರ್ತಕ್ಕಂಥದ್ದು ಇದು ನನಗಾದಂತ ಹಿನ್ನಡೆ. ಹೀಗಾಗಿ ಗನ್ ಪಡೆದುಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಅವರು ನಾಳೆ ಅವರ ವಕೀಲ ಸುನಿಲ್ ಕುಮಾರ್ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಕೊಲೆ ಆರೋಪಿ ದರ್ಶನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಗನ್ ಲೈಸೆನ್ಸ್ಗೋಸ್ಕರ ಮತ್ತೆ ಕೋರ್ಟ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ ದರ್ಶನ್. ನಾಳೆಯಿಂದ ಕಾನೂನು ಸಮರ ಹೂಡಲಿದ್ದಾರೆ ಗನ್ಗಾಗಿ. ತಾನು ಸೆಲೆಬ್ರಿಟಿ, ಸ್ವರಕ್ಷಣೆಗಾಗಿ ಗನ್ ಬೇಕೇ ಬೇಕು ಅನ್ನೋದು ದರ್ಶನ್ ಅವರ ವಾದ. ತಮ್ಮ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡಿರೋದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರಂತೆ. ನಾಳೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ದರ್ಶನ್ ಪರ ವಕೀಲ ಸುನಿಲ್ ಅವರು ಈ ಅರ್ಜಿ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಗನ್ ಲೈಸೆನ್ಸ್ನ ತಾತ್ಕಾಲಿಕವಾಗಿ ಈ ಕೇಸ್ಗೆ, ರೇಣುಕಾಸ್ವಾಮಿ ಕೇಸ್ಗೆ ಸಂಬಂಧಪಟ್ಟಂತೆ ಅಂದರೆ ಕೊಲೆ ಆರೋಪಿ ಬಳಿ ಗನ್ ಇರೋದು ಬೇಡ ಅಂತ ಅದನ್ನು ನ್ಯಾಯಾಲಯ ರದ್ದುಪಡಿಸಿತ್ತು ಲೈಸೆನ್ಸನ್ನು. ಈಗ ಲೈಸೆನ್ಸ್ ಬೇಕು ಅಂತ ಮತ್ತೆ ಕೋರ್ಟ್ ಮೆಟ್ಲು ಹತ್ತಾ ಇದ್ದಾರೆ ದರ್ಶನ್. ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಸಂದ್ರ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಎಷ್ಟರ ಮಟ್ಟಿಗೆ ದರ್ಶನ್ಗೆ ಗನ್ ಲೈಸೆನ್ಸ್ ಮತ್ತೆ ಸಿಗೋ ಸಾಧ್ಯತೆಗಳಿದೆ? ಎಷ್ಟರ ಮಟ್ಟಿಗೆ ಅದು ಅವರಿಗೆ ಇಂಪಾರ್ಟೆಂಟ್ ಆಗುತ್ತೆ? ಯಾಕೆ ಇಷ್ಟು ಬೇಗ ಮತ್ತೆ ಅವರು ಗನ್ ಲೈಸೆನ್ಸ್ಗೋಸ್ಕರ ಕೋರ್ಟ್ ಮೆಟ್ಲನ್ನ ಹತ್ತುತ್ತಾ ಇದ್ದಾರೆ? ಶ್ರೀಲಕ್ಷ್ಮಿ, ಏನು ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಈ ಒಂದು ವಿಚಾರವನ್ನ, ಏನು ಅವ್ರ ಬಳಿ ಇದ್ದಂತ ಜರ್ಮನ್ ಮೇಡ್ ರಿವಾಲ್ವರ್ ಇತ್ತು, ಅದನ್ನ ಪೊಲೀಸರು ಯಾಕೆ ನಿಮ್ಮ ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ರದ್ದು ಮಾಡಬಾರ್ದು ಅಂತೇಳಿ ಒಂದು ಅರ್ಜಿಯನ್ನು ಕೊಟ್ಟು ಅವರಿಂದ ಉತ್ತರವನ್ನು ಪಡೆದುಕೊಂಡು, ನೀವು ಕೊಲೆ ಅಂತ ಎನ್ಎಸ್ ಕ್ರೈಮ್ ನಲ್ಲಿ ಭಾಗಿಯಾಗಿದ್ರೆ, ಹೀಗಾಗಿ ಕೆಲ ಕಾಲ ನಿಮ್ಮ ಒಂದು ಗನ್ ಲೈಸೆನ್ಸ್ ಅನ್ನ ತಾತ್ಕಾಲಿಕವಾಗಿ ನಾವು ರದ್ದು ಮಾಡ್ತಾ ಇದೀವಿ ಅಂತೇಳಿ ಅವರ ಗನ್ ಲೈಸೆನ್ಸ್ ಅನ್ನ ರದ್ದು ಮಾಡ್ತಾರೆ. ಕೂಡಲೇ ಆರ್ ಆರ್ ನಗರ ಪೊಲೀಸ್ ಠಾಣೆ ಪೊಲೀಸರು ಹೋಗಿ ಅವರ ಅಪಾರ್ಟ್ಮೆಂಟ್ ನಲ್ಲಿ ಅವ್ರ ಬಳಿ ಇದ್ದಂತ ಒಂದು ಜರ್ಮನ್ ಮೇಡ್ ರಿವಾಲ್ವರ್ ಅನ್ನು ವಶಕ್ಕೆ ಪಡೆದುಕೊಂಡು ಇಟ್ಟಿರ್ತಕ್ಕಂಥ